ವಿಠ್ಠಲ ಕುಮಾರ್ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಮೇಘ ಸ್ತ್ರೀ 13 ಸೆಪ್ಟೆಂಬರ್ 2004 9:26. ಮಧುಗಿರಿಯಲ್ಲಿ ಜನನ, ಮಗ ನಕ್ಷತ್ರ, ಸಿಂಹ ರಾಶಿ, ತುಲಾ ಲಗ್ನದಲ್ಲಿ ಜನನ. ನೋಡಿ, ಮಗ ನಕ್ಷತ್ರ ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ. ಮೋಸ್ಟ್ ಡೇಂಜರಸ್ ನಕ್ಷತ್ರ. ಟೋಟಲ್ 6 ಗಂಡ ಮೂಲ ನಕ್ಷತ್ರ ಇದಾವೆ. ಯಾವ್ಯಾವು? ರೇವತಿಯ 3 ಮತ್ತು 4ನೇ ಪಾದ, ಅಶ್ವಿನಿಯ 1 ಮತ್ತು 2ನೇ ಪಾದ, ಮೂಲಾದ 1 ಮತ್ತು 2ನೇ ಪಾದ, ಅಶ್ಲೇಷಾದ 4 ಪಾದಗಳು, ಜ್ಯೇಷ್ಠಾದ 4 ಪಾದಗಳು, ಮಗಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ ನಾವು. ಮೋಸ್ಟ್ ಡೇಂಜರಸ್ ನಕ್ಷತ್ರ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ತೊಂದರೆಗೀಡಾಗ್ತೀರಾ ನೀವು. ಫೈನಾನ್ಸಿಯಲಿ ಆಗ್ಬೋದು, ಫ್ಯಾಮಿಲಿ ವೈಸ್ ಆಗ್ಬೋದು, ಗ್ರೋತ್ ವೈಸ್ ಆಗ್ಬೋದು, ಇಲ್ಲ ದಾಂಪತ್ಯ ವೈಸ್ ಆಗ್ಬೋದು. ಯಾವುದಾದ್ರೂ ಒಂದು ತೊಂದರೆ ಮಾತ್ರ ಕೊನೆಯವರೆಗೂ ನಿಮ್ಮನ್ನು ಬಿಡಲ್ಲ. ದಯವಿಟ್ಟು ನೀವು ನಕ್ಷತ್ರ ಶಾಂತಿ ಮಾಡಿಸ್ಕೊಳ್ಳೇಬೇಕು. ಹೌದು, ಸಿದ್ಧಿ ಯೋಗದಲ್ಲಿ ಹುಟ್ಟಿದ್ದೀರಾ, ಆದರೆ ದಯವಿಟ್ಟು ನಕ್ಷತ್ರ ನೋಡಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಳ್ಳೇಬೇಕು. ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಎಲ್ಲವನ್ನು ಒಂದೊಂದೇ ಭಾವದಿಂದ ನೋಡ್ಕೊಂಡು ಹೋಗೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟಗಳು. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ, 24 to 29 ಆಗಲಿ, ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ನಾವು. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ. 3, 50-50 ಅಂತ ಹೇಳ್ತೀವಿ ನಾವು. ನೋಡಿ, ತುಲಾ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಶುಕ್ರ, 2ನೇದು ಶನಿ, 3ನೇದು ಬುಧ, 4ನೇದು ಚಂದ್ರ, 5ನೇದು ಸೂರ್ಯ. ರಾಹು ಕೇತು ಚೀಲಗಳು ಅಂದರೆ ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಗುರು ಹಾಗೂ ಕುಜ. ಬನ್ನಿ, ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಒಕ್ಕಲಿಂದ ಯಾರಿಲ್ಲ, ಉಚ್ಚ ಗ್ರಹ ಯಾವೂ ಇಲ್ಲ, ನೀಚ ಗ್ರಹ ಯಾವೂ ಇಲ್ಲ. ಅಸ್ತಂಗತ ಗುರು ಹಾಗೂ ಕುಜ ಆಗಿದ್ದಾರೆ. ವಿರೋಧಿಗಳೇ ಅಸ್ತಂಗತ ಆಗಿದ್ದಾರೆ. ಇಲ್ಲಿ ವಿರೋಧಿಗಳೇ ಅಸ್ತಂಗತ ಆಗಿದ್ದಾರೆ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ನೋಡಿ. ಬಹಳ ಇಂಪಾರ್ಟೆಂಟು. 1ನೇ ಮನೆಯಲ್ಲಿ ನೋಡಿ, ಕೇತು ಇದ್ದಾರೆ. 7ನೇ ಮನೆಯಲ್ಲಿ ರಾಹು ಇದ್ದಾನೆ. ಕರೆಕ್ಟಾ? ಇದರ ನಡುವೆ ಇನ್ನು ಉಳಿದ 7 ಗ್ರಹಗಳು ಬಂದಿವೆ. ಇದನ್ನು ನಾವು ಏನು ಕರಿತೀವಿ ಅಂದರೆ ಅನುಮಿತ ಅನಂತ ಕಾಳ ಸರ್ಪದೋಷ.
ಭಾರಿ ಕೆಟ್ಟ ದೋಷ ಇದು, ಬಹಳ ಅಂದ್ರೆ ಬಹಳ ಕೆಟ್ಟ ದೋಷ. ರೋಗಕ್ಕೆ ತುತ್ತಾಗ್ಬೋದು, ಸಾಲಕ್ಕೆ ತುತ್ತಾಗ್ಬೋದು. ತಂದೆ ತಾಯಿ ಇದರಲ್ಲಿ ಇದ್ರೆ ಏನ್ ಅನ್ಸಲ್ಲ ನಿಮಗೆ. ನೀವು ಇದನ್ನ ಮಸ್ಟ್ ಅನ್ಸುತ್ತೆ ನೋಡಿ, ಇದು ಸರ್ಪದೋಷ. ಏಳನೇ ಮನೆಯಲ್ಲಿ ಸರ್ಪದೋಷ ಮಸ್ಟ್ ಅನ್ಸುತ್ತೆ. ನೀವು ಇದನ್ನು ಸರಿ ಮಾಡ್ಕೊಳ್ಳೇಬೇಕು, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು. ವಿಪರೀತ ಕಷ್ಟಗಳನ್ನು ನೋಡ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೊತಾರೆ, ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಗಳು ಉಂಟುತ್ತಾರೆ, ಆರೋಗ್ಯದ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ವಿವಾದಗಳಿಗೆ ಗುರಿ ಆಗ್ತೀರಿ, ಅಪವಾದವನ್ನು ಓದ್ಕೊತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲಬು ಕೀಲುಗಳ ತೊಂದರೆ ಅನುಭವಿಸ್ತೀರಿ, ತಂದೆ ವ್ಯವಹಾರ ಹಾಳಾಗುತ್ತೆ, ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತವೆ. ಆಕ್ಸಿಡೆಂಟ್ ನಿಂದ ಜೀವಕ್ಕೆ ಅಪಾಯ ಇದೆ, ರೋಗದಿಂದ ಜೀವಕ್ಕೆ ಅಪಾಯ ಇದೆ, ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಇದೆ. ಬಹಳ ಕೆಟ್ಟ ಸಮಯವನ್ನು ನೋಡ್ಬೋದು. ಒಳ್ಳೆ ಸಂಸಾರ ಮಾಡದೆ ಹೋಗ್ಬೋದು, ಕೆಟ್ಟ ಹೆಸರು ತಗೋಬಹುದು, ಕೆಟ್ಟ ಕ್ಯಾರೆಕ್ಟರ್ನ ಕಲಿಬಹುದು, ಕೆಟ್ಟ ಚಟಕ್ಕೆ ಬೀಳಬಹುದು. ಇವೆಲ್ಲವೂ ಮಾಡುವಂತಹದ್ದು ಅನುದಿತ ಅನಂತ ಕಾಲ ಸರ್ಪದೋಷ. ನಾವು ಮಾತಾಡ್ತೀನಿ, ಬೇಜಾರಾಗಬೇಡಿ. ಗೋಮುಖ ಪ್ರಸವ ಪೂಜೆ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಇದರಂತ ಜಾತಕ ಯಾವುದೂ ಇಲ್ಲ. ಹೌದು, ಇದರಂತ ಜಾತಕ ಯಾವುದೂ ಇಲ್ಲ. ನೀವು ಅದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ನೋಡಿ, ಕೇತು ಒಂದನೇ ಭಾವದಲ್ಲಿ, ಒಂದನೇ ಭಾವ ಸಂಪೂರ್ಣವಾಗಿ ಕೆಡಿಸ್ಬಿಡ್ತಾನೆ. ಒಳ್ಳೆ ವ್ಯಕ್ತಿತ್ವವನ್ನು ಕೊಡುವುದಿಲ್ಲ, ಒಳ್ಳೆ ಗುಣಗಳನ್ನು ಬೆಳೆಸುವುದಿಲ್ಲ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡುವುದಿಲ್ಲ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ, ಮೆಂಟಲಿ ಕ್ಯಾಪಬಲ್ ಇರುವುದಿಲ್ಲ, ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ, ಆಸೆ ಆಕಾಂಕ್ಷೆಗಳು ಇಡೋರುವುದಿಲ್ಲ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೋದಿಲ್ಲ, ಬುದ್ಧಿವಂತಿಕೆ ನಡೆ ಬಹಳ ಕಷ್ಟ ಆಗುತ್ತೆ, ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಆಗುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರುವುದಿಲ್ಲ, ಬೇಜವಾಬ್ದಾರಿಯಾಗಿ ನಡ್ಕೊಳ್ಳುವಂತ ಪರಿಸ್ಥಿತಿ ತಂದಿಡುತ್ತೆ. ಮಸ್ಟ್ ಅಂಡ್ ಶುಡ್ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು. ಏಳನೇ ಭಾವದ ಫಲವು ಕೆಡುತ್ತೆ ನಿಮ್ದು, ಯಾಕಂದ್ರೆ ಕುಜ ಅಸ್ತಂಗತ ಆಗಿದೆ. ಅವನನ್ನು ನೀವು ಏನ್ ಮಾಡಿದ್ರೆ ಮಾಡೋಕ್ಕಾಗಲ್ಲ. ದಾಂಪತ್ಯ ಸರಿ ಇರುವುದಿಲ್ಲ, ದಾಂಪತ್ಯ ಡಿಲೇ ಆಗ್ಬಹುದು, ದಾಂಪತ್ಯ ಲೇಟ್ ಆಗ್ಬಹುದು, ಸಾರಿ, ಗಂಡನ ಗುಣಗಳು ನಿಮಗೂ ಹೊಂದಾಣಿಕೆ ಆಗದೆ ಹೋಗ್ಬೋದು, ದಾಂಪತ್ಯದ ಆಯುಷ್ಯ ಕಡಿಮೆ ಆಗ್ಬೋದು, ದಿನನಿತ್ಯ ಬರುವ ದುಡ್ಡು ಬರದೇ ಹೋಗ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರಗಳು ನಡೆಯದೇ ಹೋಗ್ಬೋದು, ಕಡಿಮೆ ಸೆಕ್ಸುವಲಿ ಆಸಕ್ತಿ ಇಲ್ಲದೆ ಹೋಗ್ಬೋದು, ವಿಪರೀತ ಸೆಕ್ಸುವಲಿ ಆಸಕ್ತಿ ಹೊಂದಬಹುದು, ದಿನನಿತ್ಯದ ನಡವಳಿಕೆ ಇಲ್ಲಿ ವ್ಯತ್ಯಾಸ ಕಾಣಬಹುದು, ಸ್ವಂತ ಬಿಸ್ನೆಸ್ ಮಾಡಿದ್ರೆ 100ಕ್ಕೂ 100 ಲಾಸ್ ಆಗ್ತೀರಿ, ಪ್ರೊಫೆಷನಲ್ ಆದ್ರೆ ಒಳ್ಳೆ ಹೆಸರನ್ನು ಕೆಡಿಸ್ಕೊತೀರಿ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಮಸ್ಟ್ ಅಂಡ್ ಶುಡ್ ಬೇಕು. ಹೌದು, ಪ್ಲಸ್ ಅನಂತ ಕಾಳ ಸರ್ಪದೋಷ. ಇವೆರಡಕ್ಕೂ ಒಂದೇ ನಾಗ ಪ್ರತಿಷ್ಠಾಪನೆ ಆಗ್ಲೇಬೇಕು. ಇಲ್ಲ ಅಂದ್ರೆ ಅನ್ನೆಸೆಸರಿ ಮಗು ತೊಂದರೆಗೀಡಾಗುತ್ತೆ. ಬನ್ನಿ, 10ನೇ ಮನೆಯಲ್ಲಿ ಶುಕ್ರ ಹಾಗೂ ಶನಿ. ಇಲ್ಲಿ 7 ಕ್ಯಾರೆಟ್ ನೀವು ನೀಲ ಹಾಕಲೇಬೇಕು. ಇಲ್ಲಿ 7 ಕ್ಯಾರೆಟ್ ನೀಲ ಹಾಕಿದರೆ ನಿಮಗೆ 1 ಮತ್ತು 4 ಮತ್ತು 5 ಮತ್ತು 10ನೇ ಭಾವದ ಫಲ ಸಿಗುವುದಲ್ಲದೆ ಸೌಭಾಗ್ಯ ಯೋಗ ಬರುತ್ತೆ. ಅದು ಅಲ್ಲದೆ ಕುಬೇರ ಯೋಗ ಜನರೇಟ್ ಆಗುತ್ತೆ. ಬಟ್ ಇಲ್ಲಿ ಕೇತು ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ 1ನೇ ಭಾವದ ಫಲ ನಿಮ್ಗೆ ಸಿಗೋದಿಲ್ಲ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಕೇತು ಶಾಂತಿ ಏನಾದ್ರು ನೀವು ಮಾಡ್ಕೊಂಡಿರ್ಬೇಕಾದ್ರೆ ಆದ್ರೆ ಇಲ್ಲಿ 1ನೇ ಭಾವದ ಫಲವನ್ನು ಅನುಭವಿಸ್ಬೋದು. ಒಳ್ಳೆ ವ್ಯಕ್ತಿತ್ವ ಸಿಗುತ್ತೆ, ಒಳ್ಳೆ ಗುಣಗಳು ಆಗ್ತವೆ, ಒಳ್ಳೆ ವಿಚಾರಗಳ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಹಾಗೂ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಸೆ ಆಕಾಂಕ್ಷೆಗಳು ಹಿಡಿಯುತ್ತವೆ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊತೀರಿ, ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ, ನಿಮ್ಮ ಒಳ್ಳೆ ಟೇಸ್ಟ್ ಇರುತ್ತೆ. ಅದು ಅಲ್ಲದೆ ಬಹಳ ಜವಾಬ್ದಾರಿಯಿಂದ ಜೀವನವನ್ನು ನಡೆಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಅದು ಏನು ಕೇತು ಶಾಂತಿ ಆದ್ರೆ ಮಾತ್ರ. 7 ಕ್ಯಾರೆಟ್ ನೀವು ನೀಲ ಹಾಕಿದರೆ ಮಾತ್ರ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಹೌದು,
ತಾಯಿ ಮೇಲೆ ವಿಪರೀತ ವ್ಯಾಮೋಹ, ಪ್ರೀತಿ, ಪ್ರೇಮ ಹಾಗೂ ರೆಸ್ಪೆಕ್ಟ್ ಇರುತ್ತೆ. ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ಆಗ್ತೀರಿ, ಒಳ್ಳೆ ವ್ಯವಹಾರಸ್ಥರಾಗ್ತೀರಿ, ನೆಮ್ಮದಿ ಬದುಕನ್ನು ಬದುಕ್ತೀರಿ. ಯಾವುದೇ ಬಿಸ್ನೆಸ್ ಮಾಡಿ ಸಕ್ಸಸ್ ಹೊಂದ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊತೀರಿ, ಹೈಯರ್ ಎಜುಕೇಶನ್ ಆಗುತ್ತೆ, ಕಂಫರ್ಟಬಲ್ ಎಲ್ಲ ಜೊತೆಗೆ ಮೂವ್ ಆಗ್ತೀರಿ, ಮನೆಯ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಆಗುತ್ತೆ, ಮನೆಗೆ ಬಂದ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಹಾಗೂ ಮೂಲದಲ್ಲಿ ನ್ಯೂ ಮೊಬೈಲ್ ಪ್ರಾಪರ್ಟಿ ಅಂದ್ರೆ ಆಭರಣ, ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಮನೆ, ತೋಟ, ಶಾಪ್ ಇಂಥವೆಲ್ಲ ಖರೀದಿ ಮಾಡ್ತೀರಿ. ನೋಡಿ, ಎಜುಕೇಶನ್ ಬಹಳ ಚೆನ್ನಾಗಿರುತ್ತೆ, ದಾಂಪತ್ಯ ಎಕ್ಸ್ಟ್ರಾರ್ಡಿನರಿ ಇರುತ್ತೆ, ಒಳ್ಳೆ ಮಕ್ಕಳು ಹುಡುಕ್ತಾರೆ, ಟ್ಯಾಲೆಂಟ್ ಚೆನ್ನಾಗಿರುತ್ತೆ, ಪಾಪ್ಯುಲಾರಿಟಿ ಬಹಳ ಎತ್ತರಕ್ಕೆ ಹೋಗುತ್ತೆ, ಎಲ್ಲರ ತಂದೆ ತಾಯಿ, ತಮ್ಮ ಅಕ್ಕ ತಂಗಿ ಎಲ್ಲರ ಪ್ರೀತಿಯನ್ನು ಪಡಿತೀರಿ, ಎಷ್ಟೇ ಕಷ್ಟ ಬರಲಿ ಎದುರಿಸ್ತೀರಿ, ಸುಖ ಶಾಂತಿಯಿಂದ ಜೀವನ ನಡೆಸ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳು ಬೆಳೆಯೋದ್ರಿಂದ ಒಳ್ಳೆ ಪಬ್ಲಿಕ್ ಇಮೇಜು ಬೆಳೆಯುತ್ತೆ ನಿಮ್ದು. ಇದು 5ನೇ ಭಾವದ ಫಲ. ನೋಡಿ, 10ನೇ ಭಾವದ ಫಲ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ. ಯಾಕಂದ್ರೆ ಶುಕ್ರ 10ನೇ ಮನೆಯಲ್ಲಿದ್ರೆ ಬಹಳ ಒಳ್ಳೆಯದು. ಹೌದು, ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುವುದಲ್ಲದೆ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತೀರಿ. ಇದು 10ನೇ ಭಾವದ ಫಲ. ಸೌಭಾಗ್ಯ ಯೋಗ ಹಾಗೂ ಕುಬೇರ ಯೋಗ, ದೊಡ್ಡ ರಾಜಯೋಗ, ಸೌಭಾಗ್ಯ ಯೋಗ, ಲಕ್ಕಿ ಯೋಗ ಅಂತ ಕರಿತೀವಿ ನಾವು. ಹೌದು, ಇವ್ರು ಹುಟ್ಟಿಂದ ನೀವೆಲ್ಲ ಕಮ್ಮಿ, ಇದು ಮಾತ್ರ ಹೇಳಬಲ್ಲೆ ನಾವು, 100ಕ್ಕೆ 100 ಇದನ್ನು ನಾನು ಹೇಳಬಲ್ಲೆ. ಇವನು ಹುಟ್ಟಿನಿಂದ ನಿಮ್ಮ ಮನೆ ಬೆಳವಣಿಗೆ ಆಗಿದೆ, ತಂದೆಗೆ ಲಕ್ ಚೇಂಜ್ ಆಗಿದೆ, ಇದನ್ನು ಮಾತ್ರ ನಾನು ಎಲ್ಲಿ ಘಂಟಾಘೋಷವಾಗಿ ಹೇಳಬಲ್ಲೆ. ಹೌದು, ಸೌಭಾಗ್ಯ ಯೋಗ, ಇವನು ಮುಟ್ಟಿದ್ದೆಲ್ಲ ಚಿನ್ನ, ನಡೆದಿದ್ದೆಲ್ಲ ವಜ್ರದ ದಾರಿ. ಹೌದು, ಬಹಳ ಒಳ್ಳೆಯದಿಕ್ಕಿದು. ಕುಬೇರ ಯೋಗ, ತಂದೆ ಆಸ್ತಿ ಪಡಿತಾಳೆ, ತಂದೆಯಿಂದ ಆಸ್ತಿ ಪಡಿತಾಳೆ, ಇಲ್ಲ ಅಂದ್ರೆ ತಾಯಿಯಿಂದ ಪಡಿತಾಳೆ, ಇಲ್ಲ ಗಂಡನಿಂದ ಪಡಿತಾಳೆ, ಇಲ್ಲ ಮಕ್ಕಳಿಂದ ಪಡಿತಾಳೆ, ಒಟ್ಟಿನಲ್ಲಿ ಜೀವನದಲ್ಲಿ ಆಸ್ತಿ ಇಂಪ್ರೂವ್ ಮಾಡಿ ಮಾಡ್ತಾಳೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಯಾರ ಜಾತಕದಲ್ಲಿ ಸೌಭಾಗ್ಯ ಯೋಗ, ಕುಬೇರ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾಳೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಗೋಮುಖ ಪ್ರಸವ ಪೂಜೆ ಆಗಬೇಕು, ನಾಗ ಪ್ರತಿಷ್ಠಾಪನೆ ಆಗಬೇಕು. ಹೌದು, ಮಹರ್ಷಿ ವಾಲ್ಮೀಕಿಯವರು ಸೌಭಾಗ್ಯ ಯೋಗದ ಬಗ್ಗೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಶುಕ್ರ ಹಾಗೂ ಶನಿ ಯುತಿಯನ್ನ ಸೌಭಾಗ್ಯ ಯೋಗ ಅಂತ ಕರಿತೀವಿ ನಾವು. ಬನ್ನಿ, 10ನೇ ಮನೆಯಲ್ಲಿ ಚಂದ್ರ, 11ನೇ ಮನೆಯಲ್ಲಿ ಚಂದ್ರ, ಇವನು 10ನೇ ಭಾವದ ಸ್ವಾಮಿ, ಇವನು 11ನೇ ಭಾವದ ಸ್ವಾಮಿ, ಕರೆಕ್ಟಾ? ಇವನು 9ನೇ ಭಾವದ ಸ್ವಾಮಿ. ನೋಡಿ, ಬಹಳ ಚೆನ್ನಾಗಿದೆ ಇದು ಜಾತಕ. ನೋಡಿ, ಇಲ್ಲಿ ಅಮಾವಾಸ್ಯ ಯೋಗ ಆಗಿದೆ, ಇಲ್ಲಿ ಜ್ಞಾನ ಯೋಗ ಆಗಿದೆ, ಕ್ಷಮಿಸಬೇಕು, ಬುಧ ಆದಿತ್ಯ ರಾಜಯೋಗ ಆಗಿದೆ. ಬಹಳ ದೊಡ್ಡ ರಾಜಯೋಗ, ಬುಧಾದಿತ್ಯ ರಾಜಯೋಗ. ನೀವು ಹಂಗನ್ಬೇಡಿ. ಹೌದೌದೌದು, ಬುಧಾದಿತ್ಯ ರಾಜಯೋಗ ಬಹಳ ದೊಡ್ಡ ರಾಜಯೋಗ. ಹೌದು, ಮತ್ತೊಂದು ಯೋಗ ಆಗಿದೆ, ನಿಪುಣ ಯೋಗ. ನೋಡಿ, 10ನೇ ನೀವು ಮಾಡುವಂತ ಕೆಲಸ ನಿಮಗೆ ನೋಡಿ, 10ನೇ ಭಾವದ ಫಲವನ್ನು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ನಾನು ನಿಮಗೆ ಆಲ್ರೆಡಿ 10ನೇ ಭಾವದ ಫಲವನ್ನು ಹೇಳ್ಬಿಟ್ಟಿದ್ದೀನಿ. 9 ಮತ್ತು 11ನೇ ಭಾವದ ಫಲವನ್ನು ಹೇಳ್ಬಿಟ್ಟು ನೋಡಿ, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ, ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ,
ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೊತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ದೇವರ ಆಶೀರ್ವಾದ ಸಿಗುತ್ತೆ, ಬಹಳ ಲಕ್ಕಿ ಆಗಿರ್ತೀರಿ, ಪುಣ್ಯದ ಕೆಲಸವನ್ನ ಮಾಡ್ತೀರಿ. ಇದು 9ನೇ ಭಾವದ ಫಲ. ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಜೀವನವನ್ನು ಲಾಭದಿಂದ ತಗೊಂಡು ಹೋಗ್ತೀರಿ, ಸಣ್ಣ ಪುಟ್ಟ ರೋಗಗಳನ್ನು ದೂರ ಇರ್ತೀರಿ, ಆಸೆ ಆಕಾಂಕ್ಷೆಗಳು ಇರುತ್ತವೆ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಬೆಳಿತೀರಿ, ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ, ದುಡ್ಡು ಆಭರಣವನ್ನು ಗಳಿಸ್ತೀರಿ, ಹಣವನ್ನು ಸೇವೆ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದ್ರಲ್ಲೇ ಮಿತ್ರರೊಡನೆ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿರ್ತೀರಿ. ನೋಡಿ, ಅಮಾವಾಸ್ಯೆ ನಿಮ್ಗೆ ಯಾವಾಗ ಲೆಕ್ಕ ಹೊಳ್ಳುತ್ತೋ ಗೊತ್ತಿಲ್ಲ, ಒಂದಿನ ಮಾತ್ರ ನೀವು ಫಿನಿಕ್ಸ್ ಗಿಂತ ಎದ್ದು ಬಿಡ್ತೀರ. ಹೌದು, ಜೀವನದಲ್ಲಿ ಒಂದ್ಸಲ ಲಾಟರಿ ಹೊಡೆಯುತ್ತೆ ನಿಮಗೆ. ಅದು ರಾಜಕೀಯವಾಗಿರ್ಬೋದು, ಇಲ್ಲ ಯಾವುದೇ ರೂಪದಲ್ಲಿ ಆಗಿರ್ಬೋದು, ಅಮಾವಾಸ್ಯ ಯೋಗ ಇದ್ದವರಿಗೆ ಇದು ಕಟ್ಟಿಟ್ಟ ಬುತ್ತಿ. ಇಲ್ಲಿ ಕೆಟ್ಟ ಅಮಾವಾಸ್ಯ ಯೋಗ ಆಗಿಲ್ಲ, ಒಳ್ಳೆ ಅಮಾವಾಸ್ಯ ಯೋಗ ಇದೆ. ಯಾಕಂದ್ರೆ ತುಲಾ ಲಗ್ನದಲ್ಲಿ ಚಂದ್ರ 10ನೇ ಭಾವದ ಸ್ವಾಮಿ, ಅಂದ್ರೆ ಸೂರ್ಯ 11ನೇ ಭಾವದ ಸ್ವಾಮಿ. ಹಾಗಾಗಿ ಅಮಾವಾಸ್ಯ ಯೋಗ ನಿಮಗೆ ಲಕ್ಕನ್ನು ತಂದು ಕೊಡುತ್ತೆ. ಬುಧ ಆದಿತ್ಯ ರಾಜಯೋಗ ಎಕ್ಸ್ಟ್ರಾ ಆರ್ಡಿನರಿ ರಾಜಯೋಗ, ನಿಮಗೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಸ್ಥಾನ, ಮಾನ, ಕೀರ್ತಿ, ಯಶಸ್ಸು, ಆರೋಗ್ಯ ಕೊಡುವಂತ ಯೋಗವೇ ಬುಧ ಆದಿತ್ಯ ರಾಜಯೋಗ. ಹೌದು ನೋಡಿ, ಯಡಿಯೂರಪ್ಪಾಜಿ ಬುಧ ಆದಿತ್ಯ ರಾಜಯೋಗ, ಸಿದ್ದರಾಮಯ್ಯ ಅವರು ಬುಧ ಆದಿತ್ಯ ರಾಜಯೋಗ, ಬಸವರಾಜ ಬೊಮ್ಮಾಯಿ ಬುಧ ಆದಿತ್ಯ, NT ರಾಮರಾವ್ ಬುಧ ಆದಿತ್ಯ ರಾಜಯೋಗ, ಚಂದ್ರಬಾಬು ನಾಯ್ಡು ಬುಧ ಆದಿತ್ಯ ರಾಜಯೋಗ, ಯೋಗಿ ಆದಿತ್ಯನಾಥ್ ಬುಧ ಆದಿತ್ಯ ರಾಜಯೋಗ, JP ನಡ್ಡಾ ಬುಧ ಆದಿತ್ಯ ರಾಜಯೋಗ, ಅಮಿತ್ ಶಾ ಬುಧ ಆದಿತ್ಯ ರಾಜಯೋಗ, ಫಿಲ್ಮ್ ಆಕ್ಟರ್ ಕಾರ್ತಿಕೇಯನ್ ಬುಧ ಆದಿತ್ಯ ರಾಜಯೋಗ, ಅಕ್ಷಯ್ ಕುಮಾರ್ ಬುಧ ಆದಿತ್ಯ ರಾಜಯೋಗ, ಸುಸ್ಮಿತಾ ಸೇನ್ ಬುಧ ಆದಿತ್ಯ ರಾಜಯೋಗ, ಐಶ್ವರ್ಯ ರಾಯ್ ಬುಧ ಆದಿತ್ಯ ರಾಜಯೋಗ, ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯ ರಾಜಯೋಗ. TVS ಸುಂದರಂ ಬುಧ ಆದಿತ್ಯ ರಾಜಯೋಗ, ಆದಿತ್ಯ ಬಿರ್ಲಾ ಬುಧ ಆದಿತ್ಯ ರಾಜಯೋಗ, ರತನ್ ಲಾಲ್ ಟಾಟಾ ಬುಧ ಆದಿತ್ಯ ರಾಜಯೋಗ. ಇದರ ಅರ್ಥ ಏನು ಅಂದ್ರೆ, ನೀವು ಯಾವ ಫೀಲ್ಡಲ್ಲೂ, ಯಾವುದೇ ಫೀಲ್ಡ್ಗೆ ಹೋಗಿ, ಸಿನಿಮಾ ಹೋಗಿ, ರಾಜಕೀಯ ಹೋಗಿ, ಬಿಸ್ನೆಸ್ ಹೋಗಿ, ಅಲ್ಲಿ ನೀವು ಹೆಸರನ್ನ ಮಾಡ್ತೀರಿ. ಒಂದು, ಎರಡನೇ ಸಂಪತ್ತನ್ನು ಗಳಿಸ್ತೀರಿ, ಮೂರನೇದು ಐಶ್ವರ್ಯವನ್ನು ಗಳಿಸ್ತೀರಿ, ಸ್ಥಾನ ಮಾನವನ್ನು ಗಿಟ್ಟಿಸ್ಕೊತೀರಿ ಅಂತ ಅರ್ಥ. ನಿಪುಣ ಯೋಗ ಒಂದು ಹೆಜ್ಜೆ ಇರಬೇಕಾದ್ರೂ ನೀವು ಬಹಳ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡ್ತೀರಿ, ಬಹಳ ಜ್ಞಾನವಂತರಾಗಿರ್ತೀರಿ, ಬಹಳ ಪ್ರೀತಿಯಿಂದ ಜೀವನ ನಡೆಸ್ತೀರಿ, ನಿಪುಣತೆಯಿಂದ ತಲೆ ಯೂಸ್ ಮಾಡ್ತೀರಿ ಅಂತ ಅರ್ಥ. ಹೌದು, ತೆರೆಗೆ ಹೆಚ್ಚಾಗಿ ನೀವು ಒತ್ತನ್ನು ಕೊಡ್ತೀರಿ ಅಂತ ಅರ್ಥ. ಯಾರ ಜಾತಕದಲ್ಲಿ ಇವು 3 ರಾಜಯೋಗಗಳು, ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಸುಖವಾಗಿ ಬೆಳಿತೀರಿ, ಸುಖವಾಗಿರ್ತೀರಿ ಅಂತ ಅರ್ಥ. ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಇವೆರಡೇ ನಿಮ್ಗೆ ಬೇಕಾಗಿರೋದು. ಪ್ಲಸ್ 7 ಕ್ಯಾರೆಟ್ ನೀಲವನ್ನು ಹಾಕೊಳ್ಳಿ. ಹೌದು ನೋಡಿ, ಶನಿ 10ನೇ ಮನೆಯಿಂದ ಸೀದಾ 12ನೇ ಮನೆ ತೋರಿಸ್ತಾನೆ. ಅದಾದ್ಮೇಲೆ ಸೀದಾ ತನ್ನ ಮನೆಯೇ ನೋಡ್ತಾನೆ, 4ನೇ ಮನೆ. ಅದಾದ್ಮೇಲೆ ಸೀದಾ ರಾಹು ನೋಡ್ತಾನೆ. ಇಲ್ಲಿ ಗುರು ಅಸ್ತಂಗತ ಆಗಿದ್ದಾನೆ, ಕುಜ ಅಸ್ತಂಗತ ಆಗಿದ್ದಾನೆ, ಗುರು ಅಸ್ತಂಗತ ಆಗಿದ್ದಾನೆ. ಚಿಂತೆ ಬೇಡ. ನೋಡ್ರಿ, 10ರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ, 12ರಲ್ಲಿ ವಿದೇಶಿ ಯೋಗ ಕೊಡ್ತಾನೆ, 4ರಲ್ಲಿ ಒಳ್ಳೆ ಪ್ರಾಪರ್ಟಿ ಕೊಡ್ತಾನೆ, 7ರಲ್ಲಿ ಒಳ್ಳೆ ದಾಂಪತ್ಯಕ್ಕೆ ದಾರಿ ಆಗ್ತಾನೆ. ನಾನು ಹೇಳೋದು ಬರೀ ಗೋಮುಖ ಪ್ರಸವ ಪೂಜೆ, ನಾಗ ಪ್ರತಿಷ್ಠಾಪನೆ. ಯಾವ ಗ್ರಹವೂ ಜಾತಕದಲ್ಲಿ ಕೆಟ್ಟಿಲ್ಲ, ರಾಹು ಕೇತು ಬಿಟ್ಟು. ದಾಂಪತ್ಯದ ಬಗ್ಗೆ ಮಾತಾಡಲೇಬೇಕು ನಾನು. ನೋಡಿ, ಇಲ್ಲಿ 1, 5, 7, 9, 1ನೇ ಭಾವದ ಸ್ವಾಮಿ 6ರಲ್ಲಿದ್ದಾನೆ, 5ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿದ್ದಾನೆ, 7ನೇ ಮನೆ ಸ್ವಾಮಿ 11ರಲ್ಲಿದ್ದಾನೆ, 9ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿದ್ದಾನೆ. ದಾಂಪತ್ಯಕ್ಕೆ ಏನು ತೊಂದರೆ ಇಲ್ಲ, ದಾಂಪತ್ಯ ಚೆನ್ನಾಗಿ ನಡೆಯುತ್ತೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಸ್ಟ್ ಅಂಡ್ ಶುಡ್ ಆಗಲೇಬೇಕು. ಇಲ್ಲ ಅಂದ್ರೆ ತೊಂದರೆಗೀಡಾಗೋದು ಮಾತ್ರ 100ಕ್ಕೆ 100 ಸತ್ಯ. ಎಜುಕೇಶನ್ 100% ಒಳ್ಳೆ ಎಜುಕೇಶನ್ ಪಡ್ಕೊತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ಒಳ್ಳೆ ಎಜುಕೇಶನ್ ಆಗುತ್ತೆ. ಇಂಜಿನಿಯರಿಂಗ್ ಮಾಡ್ಬೋದು ನೀವು ಭಾಳ ಅಂದ್ರೆ, ಅಥವಾ ಇಂಜಿನಿಯರಿಂಗ್ ಹೋಗ್ಬೋದು. ನನಗೆ ಗೊತ್ತಿಲ್ಲ ಏನು ಮಾಡ್ತಾ ಇದ್ದೀರಿ ಅನ್ನೋದು, ನೀವು ಹೇಳ್ಬೇಕು ನಿಮ್ಗೆ ಫೋನ್ ಮಾಡಿ. ಕೆಲಸದ ಬಗ್ಗೆ ಚಿಂತೆ ಇಲ್ಲ. ಹೌದು, 10ನೇ ಭಾವದ ಸ್ವಾಮಿ ಯಾರು? ಕುಜ.
4ನೇ ಭಾವದಲ್ಲಿ ಬಂದು ಕೂತಿದ್ದಾರೆ. 5ನೇ ಮನೆ ಸ್ವಾಮಿ 10ರಲ್ಲಿದ್ದಾನೆ. ಹಾಗಾಗಿ ಕೆಲಸದ ಸರ್ಕಾರಿ ನೌಕರಿ ಸಿಗೋ ಚಾನ್ಸಸ್ ಬಹಳ ಇದೆ. ಯಾಕಂದ್ರೆ ಉಚ್ಚ ಶುಕ್ರ ಇದ್ದಾನೆ. ಬನ್ನಿ ಯಾವ ದಿಶೆಯಲ್ಲಿ ನೀವು ಜೀವನವನ್ನು ನಡೆಸ್ತಾ ಇದ್ದೀರಿ ಅನ್ನೋದು ನೋಡೋಣ. ಶುಕ್ರ ದಿಶೆಯಲ್ಲಿ ಇದ್ದೀರಾ ಈಗ. ಹಾಗಾಗಿ ಯಾವ ಚಿಂತೆಯೂ ಇಲ್ಲ ನಿಮಗೆ. ಮುಟ್ಟಿದ್ದೆಲ್ಲ ವಜ್ರ ಬಿಡಿದ್ರೆ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಹೌದು. ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಪ್ಲಸ್ 7 ಕ್ಯಾರೆಟ್ ದಯವಿಟ್ಟು ನೀಲವನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ. ಆ ತಾಯಿ ಸರ್ವಮಂಗಲ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.